ನಾವೆಲ್ಲರೂ ಖಂಡಿತವಾಗ್ಲೂ ಕೇಳಿರ್ತೀವಿ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಬಗ್ಗೆ. ಅದ್ರ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಶೋಯಬ್ ಅವರು. ಇವತ್ತು ಅವರು ನಮ್ಗೆ ವ್ಯಾಕ್ಸಿನ್ ಬಗ್ಗೆ ತಿಳಿಸ್ಕೊಡ್ತಾರೆ. ನಾವೆಲ್ಲರೂ ಆ ವ್ಯಾಕ್ಸಿನ್ ನ ತಗೊಳ್ಬೇಕಾ ತಗೋಬಾರ್ದಾ, ಅದು ನಮಗ್ ಬೇಕಾ, ಅದನ್ನ ಯಾರೆಲ್ಲ ತಗೋಬೇಕು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಮ್ಗೆ ಹೇಳ್ತಾರೆ. ಹೇಳಿ ಡಾಕ್ಟರ್. ಅದು ಒಂದು ಸರ್ವಿಕಲ್ ವ್ಯಾಕ್ಸಿನ್ ಅಲ್ಲವೇ ಅಲ್ಲ, ಇದು ಒಂದು ಹ್ಯೂಮನ್ ಪ್ಯಾಪ್ಲಿಮೋ ವೈರಸ್ ವ್ಯಾಕ್ಸಿನ್. ಈ ಹ್ಯೂಮನ್ ಪ್ಯಾಪ್ಲಿಮೋ ವೈರಸ್ ಅನ್ನೋದು ಸರ್ವೈಕಲ್ ಕ್ಯಾನ್ಸರ್ ಬರುವ ಹಲವಾರು ಕಾರಣಗಳಲ್ಲಿ ಇದು ಒಂದು ಕಾರಣ ಅಂತ ಹೇಳ್ಬೋದು. ಕಾರಣ ಏನು ಅಂದ್ರೆ ಎಲ್ಲರೂ ಇದನ್ನ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತಾನೆ ನೋಡ್ತಾರೆ. ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ, ಈ ಇಂಜೆಕ್ಷನ್ ಹಾಕೊಂಡ್ರೆ ಸರ್ವೈಕಲ್ ಕ್ಯಾನ್ಸರ್ ಬರಲ್ಲ ಅನ್ಕೊಂಡಿದ್ದಾರೆ. ಇಲ್ಲ, ಸರ್ವೈಕಲ್ ಕ್ಯಾನ್ಸರ್ ಬರೋ ರಿಸ್ಕ್ ಕಡಿಮೆ ಆಗುತ್ತೆ. ಈ ಇಂಜೆಕ್ಷನ್ ಇಂಡಿಯಾದಲ್ಲಿ ತುಂಬಾ ಕಾಸ್ಟ್ಲಿ. ಒಂದು ಹೆಣ್ಣು ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವ 1 ವರ್ಷಕ್ಕೆ ಮುಂಚೆ ಅಥವಾ 6 ತಿಂಗಳ ಮುಂಚೆ ಈ ಇಂಜೆಕ್ಷನ್ ತಗೋಬೇಕು. ಲೈಂಗಿಕ ಕ್ರಿಯೆಯ ನಂತರ ಈ ಇಂಜೆಕ್ಷನ್ ತಗೊಂಡ್ರೆ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಇಲ್ಲಿವರೆಗೂ ಚಿಕ್ಕ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಸ್ಟಡಿ ಮಾಡಿಲ್ಲ. 10-12 ವರ್ಷ, ಕೆಲವರು ಅದಕ್ಕೂ ಮುಂಚೆ ಪೀರಿಯಡ್ಸ್ ಆಗ್ಬಿಡ್ತಾರೆ. ಕೆಲವರು 13-15 ವರ್ಷಕ್ಕೆ ಸೆಕ್ಷುಯಲ್ ಆಕ್ಟಿವ್ ಆಗ್ತಾರೆ. ಆಗ್ಲೇ ಈ ಸ್ಟೇಟ್ಮೆಂಟ್ ನ ಒಂದು ರಿಸರ್ಚ್ ಅಲ್ಲಿ ಹೇಳಿದ್ದಾರೆ. ಅವರು ಕಂಡು ಹಿಡಿದಿರೋದು ಏನು ಅಂದ್ರೆ ಅದು ಬಂದು ಒಂದು ಎಫೆಕ್ಟಿವ್ ಆಂಟಿಬಾಡಿ ರೀತಿಯದ್ದು. ಇದು ಹ್ಯೂಮನ್ ಪ್ಯಾಪಿಲೋ ವೈರಸ್ ನ ಎದುರಿಸುವ ರೀತಿಯಲ್ಲಿ ಇರುತ್ತೆ. 7-8 ವರ್ಷಗಳ ನಂತರ ರಿಸರ್ಚ್ ಮಾಡಿದಾಗ ಅದು ಹಾಗೆ ಇರೋದ್ರಿಂದ ಎಲ್ಲರೂ ಅದು ಸರ್ವಿಕಲ್ ಕ್ಯಾನ್ಸರ್ ನ ಕಂಟ್ರೋಲ್ ಮಾಡುತ್ತೆ ಅನ್ಕೊಂಡಿದ್ದಾರೆ. ಆದ್ರೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳಕ್ಕೆ ಹಾಗೂ ತಡೆಯೋದಿಕ್ಕೆ ಪ್ಯಾಪ್ಸ್ಮಿಯಾದಿಂದ ಸಾಧ್ಯ. ಇದನ್ನ ರೆಗ್ಯುಲರ್ ಆಗಿ ತಗೊಂಡ್ರೆ ಸಾಕು. ಲೈಫ್ ಲಾಂಗ್ ತಗೊಂಡ್ರೆ ಖಂಡಿತವಾಗ್ಲೂ ಇದನ್ನ ತಡೆಯೋದಿಕ್ಕೆ ಸಾಧ್ಯ ಆಗಬಹುದು. ಮಾರ್ಟೆಲಿಟಿ, ಮಾರ್ಬೆಟಿಟಿ ಹಾಗೆ HB ವ್ಯಾಕ್ಸಿನ್ ತಡೆಯಬಹುದು. ನೀವೆಲ್ಲರಿಗೂ ಏನ್ ಹೇಳ್ತೀರಾ ಅಂದ್ರೆ ಬ್ಯಾಕ್ಸ್ಮಿಯರಿಗೆ ಎಲ್ಲರೂ ಹೋಗ್ಬೇಕು ಅಂತನಾ? ಹೌದು, ಸರಿಯಾಗಿ ಹೇಳಿದ್ರಿ.